ಹಾಯ್ ಫ್ರೆಂಡ್ಸ್, ಇದೊಂದು ಡೋರಿ ಡಿಸೈನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡೋದಲ್ಲ. ಫಸ್ಟಿಗೆ ನಾನಿದು ಉದ್ದ ಪೀಸ್ ತೊಗೊಂಡಿದ್ದೀನಿ. ನಿಮಗೆ ಇದು ಎಷ್ಟು ಅಗಲ ಉದ್ದ ನೋಡ್ಕೊಂಡು ತಗೊಳ್ಳಿ. ಇದು ಡಬಲ್ ಫೋಲ್ಡ್ ಬರುತ್ತೆ, ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ ನಮಗೆ ಒಂದು 3 ಇಂಚು 2.5 ಇಂಚ್ ಬರುತ್ತೆ. ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಟೋಟಲ್ ಇದು 7 ಇಂಚಿದೆ, ಇದೊಂದು 3.5 ಇಂಚಿದೆ. ಓಕೆ, ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡ್ಕೊತೀನಿ. ನೀನು ಡಬಲ್ ಫೋಲ್ಡ್ ಏನು ಬೇಡ, ಸುಮ್ಮನೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ. ಸುತ್ತ ಹಂಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಆಯಿತು. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಹಿಂಗೆ ಬರುತ್ತೆ. ಓಕೆ, ಇಲ್ಲಾಂದರೆ ಬೇಕಾದ್ರೆ ನೀವು ಚಿಕ್ಕದು ಬೇಕು ಅಂದರೆ ಇನ್ನೂ ಸ್ವಲ್ಪ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ಬಂತು ನೋಡಿ, ಚೌಕಾಕಾರಗಳು ಮಾಡ್ಕೋಬೇಕು ನೀವು. ಹೆಚ್ಚು ಬಂತು. ಆಲ್ರೆಡಿ ನಾನು ಡೋರಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡೋರಿನ ಇಟ್ಟು ಒಳಗಡೆಗೆ ಇದನ್ನು ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಈ ಕಡೆಯಿಂದ ತಗೊಳ್ಳೋಣ. ನನಗೆ ಈ ಕಡೆ ಸ್ಟಿಚ್ ಮಾಡೋಕ್ಕೆ ಸಿಗಬೇಕು. ಬರಬೇಕು. ಈಗ ಇಟ್ಕೊಂಡು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ನೋಡಿ ಈ ಥರ ಲೇಸ್ ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಈ ಥರದ್ದು ಟ್ರೈ ಮಾಡಿ. ಇದೇನಿಲ್ಲ, ರೆಡಿ ಇರುತ್ತೆ. ಸುಮ್ಮನೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಬೇಕಂದರೆ ಒಳಗಡೆಗಾದರೂ ಇಟ್ಕೊಳ್ಳಿ, ಇಲ್ಲ ಈ ಥರ ಮಧ್ಯಕ್ಕಾದರೂ ಇಟ್ಕೊಬೋದು. ಇದು ಮಧ್ಯಕ್ಕೆ ಇಟ್ಕೊಂಡ್ರೆ ಹಿಂದೆಗಡೆ ಬರೋಲ್ಲ, ಒಂದು ಕಡೆ ಬರುತ್ತೆ. ಅದಕ್ಕೆ ನಾನು ಇದು ಒಳಗಡೆನೇ ಇಟ್ಬಿಡ್ತೀನಿ. ಒಳಗಡೆ ಇಟ್ಟರೆ ಇದು ಮಧ್ಯೆ ಸೇರಿಕೊಳ್ಳುತ್ತೆ, ಮಣಿ ಮಾತ್ರ ನಮಗೆ ಸಿಗುತ್ತೆ. ಓಕೆನಾ, ಈ ರೀತಿ ಬರುತ್ತೆ. ಕೆಳಗಡೆದು ಮೇಲ್ಗಡೆದು ಎರಡು ಸೇರಿಸ್ಕೊಂಡು ಸ್ಟಿಚ್ ಹಾಕೋಬೇಕು. ಈಗ ಈ ಕಡೆ ಇದ್ರೊಳಗಡೆಗೆ ಒಂದು ಪೇಪರ್ ತುರುಕ್ತಾ ಇದ್ದೀನಿ. ಸ್ವಲ್ಪ ಅದು ದಪ್ಪ ಕಾಣಿಸ್ಲಿ ಅಂತ ಅಷ್ಟೇ. ಬಟ್ಟೆ ಇಲ್ಲ ಪೇಪರ್ ಏನಾದರೂ ತುರುಕ್ಕೊಳ್ಳಿ. ಈ ಥರ ಸ್ವಲ್ಪ ಅದು ಸ್ಟಿಫಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಅದನ್ನು ತಿರುಗಿಸ್ಕೊಂಡು ಕ್ರಾಸಾಗಿ ಆಮೇಲೆ ಈ ಕಡೆಯಿಂದ ಈ ಕಡೆ ಇದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಕಟ್ ಮಾಡಿ. ಕಟ್ ಮಾಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಈ ಥರ ಡೋರಿ ಏನಾದ್ರು ತಂದರೆ ಟ್ರೈ ಮಾಡಿ, ಲೇಸ್ ತಂದರೆ. ಇಲ್ಲಿ ಪೇಪರ್ ಹಾಕಿದ್ದೀನಿ ಒಳಗಡೆಗೆ. ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನೀವು ಇನ್ನೂ ದಪ್ಪ ಬೇಕು ಅಂದರೆ. ನಾನು ಸ್ವಲ್ಪ ಹಾಕಿದ್ದೀನಿ. ಯಾವ ಥರ ಕಾಣಿಸ್ತದೆ. ಅದಕ್ಕೆ ನಾವು ಸ್ಟಿಚ್ ಹಾಕೊಂಡಿರೋಣ.
ಡೋರಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಡೋರಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿಗೆ ಬೇಕಾದರೆ ನಾನು ಹೇಳ್ದಂಗೆ ಪೇಪರು ಇಲ್ಲ ಬಟ್ಟೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇನ್ನೂ ದಪ್ಪ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಹಾಕಿದ್ದೀನಿ. ಒಟ್ಟಲ್ಲಿ ಚೆನ್ನಾಗಿದೆ ಅಲ್ಲ ಡೋರಿ. ನೀವು ರೆಡಿಮೇಡ್ಗಿಂತ ಈ ಥರ ತೊಗೊಬಂದು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿದೆಯಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.